ಹೇಳ್ತೀನಿ ಸೌಕರ್ ಮಂದಿಗೆ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಏನಾಗಿಲ್ಲ ದೋಸ್ತ ಚಾಲೆಂಜ್ ಮಾಡೀನಿ ಬಟ್ ಸತ್ತಿಲ್ ದೋಸ್ತ ಸೋತಿನ ಆಟೆ ನಾ ಇರೋ ತನಕ ಚಾಲೆಂಜ್ ಮಾಡ್ತಾ ಇರ್ತೀನಿ. ನಮಸ್ಕಾರ ಎಲ್ರಿಗೂ. ಎಲ್ರು ಕೇಳ್ತಿರ್ತಾರ್ರಿ ಅವಾಗ ಎಲ್ರು ಯಾರಾದ್ರೂ ಮೀಟ್ ಆದಾಗ ದೋಸ್ತರು ಅವರು ಕೇಳ್ತಿರ್ತಾರ ಚಾಲೆಂಜ್ ಮಾಡಿದಲ್ಲಪ್ಪ ಏನಾಯ್ತು ಅಂತ ಕೇಳ್ತಿರ್ತಾರ್ರಿ. ದೋಸ್ತ ಚಾಲೆಂಜ್ ಮಾಡೀನಿ ಬಟ್ ಚಾಲೆಂಜ್ ಏನಾಯ್ತಪ್ಪ ಏನಿಲ್ಲ ಅಂತ ಹೇಳ್ತೀನಿ ನೋಡ್ರಿ, ಕೇಳ್ರಿ. ಚಾಲೆಂಜ್ನಾಗ ಏನಾಗಿಲ್ಲ ದೋಸ್ತ, ಈಗ ಇನ್ನ 3 ತಿಂಗಳಾಗ್ಯದ. ಚಾಲೆಂಜ್ನಾಗ ಹೆಸರು ಒಂದು ಬೆಳೆ ಇತ್ತು ತಗೊಂಡಿವಿ, ಲಾಸ್ ಆಗ್ಯದ ಅಂತ ಹೇಳಿನಿ ಆಲ್ರೆಡಿ ವಿಡಿಯೋದಾಗ. ಮತ್ತೆ ಚಾಲೆಂಜ್ ಏನಾಯ್ತು ಅಂತ ಕೇಳ್ತಿರಲ್ಲ. ಬಟ್ ನಾ ಚಾಲೆಂಜ್ ಮಾಡಿರೋನಿಗೆ ಟೆನ್ಷನ್ ಇಲ್ಲ, ಏನಿಲ್ಲ ದೋಸ್ತ. ಹೇಳತ್ತೀನಿ ದೋಸ್ತ, ಚಾಲೆಂಜ್ ಮಾಡೀನಿ. ಈ ವರ್ಷ ಅಗ್ರಿಕಲ್ಚರ್ ಮಾಡಿದಾರ ಹಣೆ ಬರ ನೀರಾಗ ಹರ್ಕೊಂಡು ಹೋಗ್ಯದ ಅಂತ ಹೇಳತ್ತೀನಿ ದೋಸ್ತ. ಹೇಳ್ತೀನಿ ಕೇಳ, ಒಂದಲ್ಲ ಒಂದಿನ ಈ ಚಾಲೆಂಜ್ನ ಮುಂದೆ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಮುಂದೂ ಇದೇ ಚಾಲೆಂಜ್ ಇರ್ತದ. ಯಾವಾಗಲೂ ಚಾಲೆಂಜ್ ಮಾಡಿನಂತೇಳಿ ನಾನು ಸೋಲ ಮಾತೇ ಅಲ್ಲ. ಇವತ್ತು ಸೋತಿರ್ಬೋದು, ಸೋಲು ಗೆಲುವಿನ ಸೋಪಾನ ಅದ. ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀನಿ. ಇದೇ ಚಾಲೆಂಜ್ ತೊಗೊಂಡು ಬರ್ತೀನಿ, ಮತ್ತೆ ಚಾಲೆಂಜ್ನಾಗ ಗೆಲ್ತೀನಿ, ಬಿಡಲ್ಲ. ಯಾವ್ದಾರ ಸೋತ್ರನ ರೈತರು ಯಾವ ಬಂಡದ ಇರಲಿ ಸೋಲಲ್ಲ. ಈ ವರ್ಷ ಏನು ಮಾಡ್ತೀರಿ, ಜಾಸ್ತಿ ಮಳೆ ಆಗ್ಯದ, ಇಳುವರಿನ ಕಮ್ಮಿ ಆಗ್ಯದ, ಎಲ್ಲ ಬೆಳೆಗಳೆಲ್ಲ ಲಾಸ್ ಆಗಿಬಿಟ್ಟವ ಅಂತ ಹೇಳ್ಕಿಸಿ ತೊಂದರೆ ಆಗಿಬಿಟ್ಟದ ಎಲ್ಲ ರೈತರಿಗೆ. ನನಗೊಬ್ಬನಿಗೆ ಆಗಿಲ್ರಿ ದೋಸ್ತ, ಎಲ್ಲ ಕರ್ನಾಟಕದ ರೈತರಿಗೆ, ಉತ್ತರ ಕರ್ನಾಟಕದಲ್ಲಿರುವಂಥ ಎಲ್ಲ ರೈತರುಗಳಿಗೂ ಇದೇ ಹಣೆ ಬರಾಗ್ಯದ. ಈ ವರ್ಷ ರೈತರು ಚೆನ್ನಾಗಿ ಮಾಲ್ ತೆಗ್ದಾರ, ಬೆಲೆನೇ ಇರಲ್ಲ. ಹಡ್ತಿಗೆ ಹೋದ್ರೆ ಬೆಲೆನೇ ಇರಲ್ಲ. 2,000 ಕೊಡ್ತೀನಿ 3,000 ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಂದ ಚಾಲೆಂಜ್ ಮಾಡೋಣ ದೋಸ್ತ? ಚಾಲೆಂಜ್ ಮಾಡೀನಿ ಬಟ್ ಅದ್ರಾಗ ಸಕ್ಸಸ್ ಕಾಣಕ್ಕಾಗಿಲ್ಲ. ನೋಡೋಣ ಮುಂದಿನ ವರ್ಷನೂ ಕೂಡ ಇದೇ ಥರ ಚಾಲೆಂಜ್ ಮಾಡ್ತಿರ್ತೀನಿ. ಒಂದಲ್ಲ ಒಂದಿನ ಏನಾಗಿಲ್ಲ ದೋಸ್ತ, ಚಾಲೆಂಜ್ ಮಾಡೀನಿ ಬಟ್ ಸತ್ತಿಲ್ ದೋಸ್ತ, ಸೋತಿನ ಆಟೆ. ನಾ ಇರೋ ತನಕ ಚಾಲೆಂಜ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ರಿ ವಿಡಿಯೋ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ. ದೊಡ್ಡ 6 ಲಕ್ಷ ರೂಪಾಯಿ ಅಂದ್ರೆ ಸುಮ್ಮನೆ ರೀ. ಸಣ್ಣ ವಯಸ್ಸಿನಾಗೆ ದೊಡ್ಡ ಚಾಲೆಂಜ್ ಮಾಡಿಕೇಸಿ ದೊಡ್ಡದ್ರಾಗ ಹೋಗಿ ಹಳ್ಳಕ್ಕೆ ಬಿದ್ದೀನ ಅಂತ ಅನ್ಕೋಬೇಡ್ರಿ. ಏನು ಮಾಡಾಗಿತ್ತಂದ್ರೆ ಇದೇ ವಯಸ್ಸಿನಾಗ ಮಾಡ್ಬೇಕ್ರಿ. ಜೀವನದಾಗ ಏನದ ಹೇಳ್ರಿ, ನೀವು ಮುದುಕಾದ್ಮೇಲೆ ಮಾಡ್ಬೇಕೇನ್ರಿ. ಸಣ್ಣ ಇದ್ದಾಗೆ ಮಾಡ್ಬೇಕು. 20 ವಯಸ್ಸರ್ಲಿಂದ 40 ವಯಸ್ಸು ತನಕ ದುಡಿಯೋ ವಯಸ್ಸಿರ್ತದ. ಏನದ ಅವನು ಕತ್ತಿಗಟ್ಲೆ ದುಡಿಬೇಕು, ದುಡಿದು ಏನಾದರೂ ಒಂದು ಸುಮ್ಮ ಖಾಲಿ ಕುಂದ್ರಬಾರ್ದು ಅಂತೇಳಿ ಏನೋ ಒಂದು ಮಾಡೋಕ್ಕೋಗಿ ಏನೋ ಒಂದು ಆಗ್ಯದ. ಬಟ್ ತಿಳ್ಕೊರಿ, ಇದ್ರೊಳಗೆ ಏನೋ ಒಂದು ಆಗ್ಯದ ಅಂತ ಹೇಳ್ಕೇಸಿ ಇಲ್ಲಿಗೆ ಸಡ್ಲ ಪಡ ಮಾತೇ ಇಲ್ಲ. ಮುಂದೆ ಇದೇ ಕಂಟಿನ್ಯೂ ಮಾಡ್ಬೇಕು, ಇದೇ ನನ್ನ ಜೀವನ ಆಗಿರ್ಬೇಕು, ಇದ್ರಾಗೆ ಒಂದು ಸಕ್ಸಸ್ ಕಾಣಬೇಕಂತೇಳಿ ಪಣ ತೊಟ್ಟು ನಿಂತೀನಿ. ಒಟ್ಟ ನೋಡ್ರಿ, ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ. ನಾನಂತರೂ ವೀಡಿಯೋ ಮಾಡೋದಂತರೂ ನಿಂದ್ರಸಲ್ಲ. ಡೈಲಿ ಲಾಗ್ಗಳು ಬರ್ತಿರ್ತಾವ, ಹೊಲ್ದಾಗಿನ ಕೆಲಸಗಳಂತೂ ಬರ್ತಿರ್ತಾವ. ಮುಂದೆ ಎಲ್ಲ ರೈತರು ಒಂದಾಗಿ ದುಡಿಯಂಬ್ರಿ. ಅವ್ನು ರೈತರಿಗೆ ಏನು ಕಷ್ಟ ಇರ್ತದೆ ಎಲ್ಲ ಹೇಳಂಬ್ರಿ ಅಂತ ಹೇಳ್ಕತ್ತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಮಸ್ಕಾರ.